ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಾಳೆ 2ನೇ ತಾರೀಕು ಬುಧವಾರ ಸಂಸತ್ತಿನಲ್ಲಿ ವಕ್ಫ್ ಬಿಲ್ ಮಂಡನೆಯಾಗಲಿದೆ. ಮುಂದೆ 2 ದಿವಸ ಸಂಸತ್ ಅಧಿವೇಶನ. ಅಷ್ಟರಲ್ಲಿ ಈ ಬಿಲ್ಲನ್ನು ಪಾಸ್ ಮಾಡಿಸಿಕೊಳ್ಳುವಂಥ ಜವಾಬ್ದಾರಿ ಆಡಳಿತಾರೂಢ NDA ಸರ್ಕಾರಕ್ಕಿದೆ. ನಾವು ಸಣ್ಣವರಿದ್ದಾಗ ನಮ್ಮಪ್ಪ ಒಂದು ಕತೆ ಹೇಳೋರು. ತೋಳ ಬಂತಲೆ ತೋಳ, ತೋಳ ಬಂತಲೆ ತೋಳ ಅಂತ ಒಂದು ಕತೆ. ಊರಲ್ಲೊಬ್ಬ ಪುಂಡ ಪೋಖರಿ ಇರ್ತಾನೆ. ಆತ ಪ್ರತಿ ದಿವಸ ಊರ ಜನರಿಗೆ ಹೆದರಿಸ್ತಾ ಇರ್ತಾನೆ, ಇವತ್ತು ರಾತ್ರಿ ಕುರಿ ತಿನ್ನಲಿಕ್ಕೆ ತೋಳ ಬರ್ತಾ ಇದೆ ಅಂತ. ರಾತ್ರಿ ಇದ್ದಕ್ಕಿದ್ದ ಹಾಗೆ ಕೂಗ್ಲಿಕ್ಕೆ ಶುರು ಮಾಡ್ತಾನೆ, ತೋಳ ಬಂತಲೆ ತೋಳ, ತೋಳ ಬಂತಲೆ ತೋಳ ಅಂತ. ಜನ ಎಲ್ಲ ಬಡಗಿ ಹಿಡ್ಕೊಂಡು ಅದನ್ನ ಸಾಯಿಸ್ಲಿಕ್ಕೆ ಬರ್ತಾರೆ. ತೋಳನೇ ಬಂದಿರೋದಿಲ್ಲ. ಸುಳ್ಳು ಹೇಳಿದೆ, ನಿಮ್ಗೆ ಹೆಂಗೆ ಸುಳ್ಳು ಹೇಳಿದೆ, ಹೆಂಗೆ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡಿದೆ ಅಂಥೇಳಿ ತಮಾಷೆ ಮಾಡ್ತಾ ಇರ್ತಾನೆ. ಎಲ್ಲರೂ ಅವ್ರವ್ರ ಮನೆಗೆ ಹೋಗಿ ಈತನಿಗೆ ಶಾಪ ಹಾಕ್ತಾ ಹೋಗಿ ಮಲ್ಕೋತಾ ಇರ್ತಾರೆ. ಒಂದು ದಿವಸ ನಿಜವಾಗ್ಲೂ ತೋಳ ಬಂದ್ಬಿಡತ್ತೆ. ಆತ ತೋಳ ಬಂತಲೆ ತೋಳ ಅಂತ ಕೂಗ್ಲಿಕ್ಕೆ ಹೋಗ್ತಾನೆ. ಒಬ್ಬರೇ ಒಬ್ಬರು ಮನೆಯಿಂದ ಹೊರಗಡೆ ಬರೋದಿಲ್ಲ. ಕಾರಣ ಏನಂದರೆ, ಇಷ್ಟು ದಿವಸ ಈತ ಸುಳ್ಳು ಹೇಳಿದ್ದಾನೆ, ಇವತ್ತು ಕೂಡ ಸುಳ್ಳು ಹೇಳಿದ್ದಾನೆ. ಆದ್ದರಿಂದ ನಾವು ಹೋದರೆ ಸುಮ್ಮನೆ ಪ್ರ್ಯಾಂಕ್ ಕಾಲ್ ಆಗಿರುತ್ತೆ, ಸುಳ್ಳಾಗಿರುತ್ತೆ, ಇದು ಸುಮ್ಮನೆ ಟೈಮ್ ವೇಸ್ಟು ಅಂತ ಯಾರೂ ಹೊರಗಡೆ ಹೋಗಿರೋದಿಲ್ಲ. ವಕ್ಫ್ ಕಾಯ್ದೆ ತಿದ್ದುಪಡಿಯ ಬಿಲ್ಲಿನ ಕುರಿತಾಗಿ ಬಹಳಷ್ಟು ದಿವಸದಿಂದ ಇದೇ ರೀತಿಯ ಆಟ ನಡೀತಾ ಇದೆ ಅಂತ ನನಗನ್ಸತ್ತೆ. ಪ್ರಾರಂಭದಲ್ಲಿ ಇದರ ಕುರಿತು ಚರ್ಚೆ ನಡೀತು. ಚರ್ಚೆ ನಡೆದ ಸಂದರ್ಭದಲ್ಲಿ ಏನು ಈ ದೇಶದಲ್ಲಿ ಆಕಾಶವೇ ಕಳಚಿ ಬಿದ್ದವರ ಹಾಗೆ, ಮುಸಲ್ಮಾನರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿರೋರ ಹಾಗೆ ವಿಪಕ್ಷದವರು ಏನು ಬಾಯಿಗೆ ಬಂದ ಹಾಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಏನೋ ದೊಡ್ಡ ಅನ್ಯಾಯ ಆಗಿ ಹೋಗಿದೆ, ಅಪಚಾರ ಆಗಿ ಹೋಗಿದೆ, ಇದು ನಮ್ಮ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ. ಚರ್ಚೆ ನಡೆಯುತ್ತೆ. ಚರ್ಚೆ ನಡೆದು ಇನ್ನೇನಾಗತ್ತೆ ಇದು ಅನ್ನುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಸರ್ಕಾರ ಅದನ್ನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಹಾಕಿ ಸದನವನ್ನು ಮುಂದೂಡಿಬಿಡುತ್ತೆ. ಅದಾದಮೇಲೆ JPC ಆಗತ್ತೆ. JPC ಆದಮೇಲೆ ಮುಂದಿನ ಅಧಿವೇಶನದಲ್ಲಿ ಇದನ್ನು ಮಂಡನೆ ಮಾಡಲಾಗತ್ತೆ ಅಂತ ನಿರೀಕ್ಷೆ ಮಾಡಲಾಗತ್ತೆ. ಆ ಬಾರಿಯೂ ಮಂಡನೆ ಆಗೋದಿಲ್ಲ. ವಿಪಕ್ಷದವರು ಮತ್ತೆ ಅಡ್ಡಿಯನ್ನು ತರ್ತಾರೆ. ಈಗ ಇಷ್ಟು ಬೇಗ ಅವಸರವಾಗಿ ತರಬೇಡಿ ಬಿಲ್ ಇದನ್ನ ಅಂತ ಹೇಳ್ತಾರೆ. ಅದಾದಮೇಲೆ ಮತ್ತೆ ಮುಂದೂಡಲಾಗತ್ತೆ. ಓಂ ಪ್ರಕಾಶ್ ಬಿರ್ಲಾ ಅವರೆದುರಿಗೆ ಪತ್ರವನ್ನು ಕೊಡಲಾಗತ್ತೆ. ಬಜೆಟ್ ಅಧಿವೇಶನದ ಕೊನೆಯಲ್ಲಿ ನಾವು ಇದನ್ನು ಹಾಜರುಪಡಿಸ್ತೀವಿ, ತಮ್ಮೆದುರಿಗೆ ಮಂಡನೆ ಮಾಡ್ತೀವಿ ಅಂತ. ಈಗ ಅದೆಲ್ಲ ಪ್ರೋಸೆಸ್ ಮುಗಿದೋಗಿದೆ. ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಿನೂ ಆಗೋಗಿದೆ. ಇದ್ರ ಕುರಿತಾಗಿ ಸಂಪುಟದಲ್ಲಿ ಅಷ್ಟು ಮಾಡಿ ಆಗೋಗಿದೆ, ಒಪ್ಪಿಗೆ ಕೊಟ್ಟು ಆಗೋಗಿದೆ. ಈಗ ಕೇವಲ ಸಂಸತ್ತಿನಲ್ಲಿ ಮಂಡನೆ ಮಾಡೋದು, ಮೇಲ್ಮನೆ ಕೆಳಮನೆಯಲ್ಲಿ ಬಿಲ್ಲನ್ನು ಪಾಸ್ ಮಾಡಿಸೋದು. ವಿಶೇಷ ಏನಪ್ಪ ಅಂದರೆ, ಯಾರು ಮುಸಲ್ಮಾನರ ಮತದಿಂದ ಚುನಾವಣೆಯಲ್ಲಿ ಯಶಸ್ಸನ್ನು ಗಳಿಸ್ತಾರೋ ಪ್ರಾಯಶಃ ಅಂಥ ಎರಡೂ ಪಕ್ಷಗಳು ಈ ಬಾರಿ NDA ಸರ್ಕಾರದ ಪರವಾಗಿ ನಿಂತಿದ್ದಾವೆ. ಒಂದು ಬಿಹಾರದ ನಿತೀಶ್ ಕುಮಾರ್ ಅವರ JDU ಪಕ್ಷ, ಇನ್ನೊಂದು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರ ಪಕ್ಷ. ಎರಡೂ ಪಕ್ಷಗಳು ಕೂಡ ಸರ್ಕಾರಕ್ಕೆ ಈ ವಿಷಯವಾಗಿ ವಿಷಯಾಧಾರಿತವಾದಂಥ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಬಿಲ್ ಪಾಸ್ ಆಗುವುದರ ಬಗ್ಗೆ ಯಾವುದೇ ರೀತಿಯ ಅನುಮಾನ ಇಲ್ಲ. ಇದು ಬಂದ್ಬಿಡತ್ತೆ ಅಂತ ಯಾವಾಗ ಹೇಳಲಾಗಿದೆಯೋ ಆವಾಗೆಲ್ಲ ವಿಪಕ್ಷದವರು, ಮುಸಲ್ಮಾನ ಮುಖಂಡರು, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನವರು, ಜಿಹಾದಿಗಳು ಇನ್ನಿಲ್ಲದ ಹಾಗೆ ಆರ್ಭಟವನ್ನು ಮಾಡಿದ್ದಾರೆ, ಗಲಾಟೆ ಮಾಡುವ ಪ್ರಯತ್ನ ಮಾಡಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡುವ ತಂತ್ರಗಾರಿಕೆಯನ್ನು ಮಾಡುವ ಪ್ರಯತ್ನ ಮಾಡಿದ್ದಾರೆ, ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ, ನಿಮಗೆ ಸಂಸತ್ತಿದ್ರೆ ನಮಗೆ ರಸ್ತೆಗಳಿದ್ದಾವೆ ಅಂತ ಹೇಳಿದ್ದಾರೆ. ಅವ್ರು ಹೇಳದೆ ಹೋದರೂ ಜಯರಾಮ್ ರಮೇಶ್ ಅವ್ರ ಬಾಯಿಂದ ಹೇಳಿಸಿದ್ದಾರೆ. ಈ ಎಲ್ಲ ವಿದ್ಯಮಾನಗಳು ನಡೆದಿದ್ದಾವೆ. ಯಾವಾಗ ಆ ರೀತಿ ಇವರೆಲ್ಲ ಆರ್ಭಟ ಮಾಡಿದಾರೋ ಆವಾಗೆಲ್ಲ ಬಿಲ್ಲನ್ನು ಮಂಡನೆ ಮಾಡಲೇ ಇಲ್ಲ. ತುಂಬ ನಿಧಾನಗತಿಯಲ್ಲಿ, ತುಂಬ ಸಮಾಧಾನದಿಂದ, ತುಂಬ ಸಮಚಿತ್ತದಿಂದ ಈ ಬಿಲ್ ಪಾಸ್ ಆಗೇ ಆಗುತ್ತೆ ಅನ್ನುವಂಥ ನಂಬಿಕೆಯೊಂದಿಗೆ, ದೃಢ ವಿಶ್ವಾಸದೊಂದಿಗೆ, ಆತ್ಮವಿಶ್ವಾಸದೊಂದಿಗೆ ಸರ್ಕಾರ ಈ ವಿಷಯವಾಗಿ ತೀರ್ಮಾನವನ್ನು ಕೈಗೊಳ್ತಾ ಇದೆ. ಈಗ ಕೊನೆಯ ಹಂತ ಇರೋದೇ ಇನ್ನು 3 ದಿವಸ. ಇವತ್ತು 1ನೇ ತಾರೀಕು, 2ನೇ ತಾರೀಕು ನಾರು ಬಿಲ್ಲನ್ನು ಮಂಡನೆ ಮಾಡಲಾಗತ್ತೆ. ಒಂದು ಮನೆಯಲ್ಲಾದರೂ ಇದನ್ನು ಪಾಸ್ ಮಾಡಿಸ್ಕೊಳ್ಳುವ ಪ್ರಯತ್ನ ನಡೆಯುತ್ತೆ. ಕೆಳಮನೆಯಲ್ಲೋ ಅಥವಾ ಮೇಲ್ಮನೆಯಲ್ಲೋ ಪಾಸ್ ಮಾಡಿಸ್ಕೊಳ್ಳೋದು. ಉದ್ದೇಶ ಏನಪ್ಪ ಅಂದರೆ, ಸರ್ಕಾರದ ನಡೆ, ಸರ್ಕಾರದ ದೃಢ ನಿಶ್ಚಯ, ಸರ್ಕಾರದ ಧೋರಣೆ ಸ್ಪಷ್ಟವಾಗಿ ಗೊತ್ತಾಗಬೇಕು ಅನ್ನುವುದು ಇದರ ಮುಖ್ಯವಾದಂಥ ಉದ್ದೇಶ. ಬಿಲ್ಲನ್ನು ತರಾತುರಿಯಲ್ಲಿ ಪಾಸ್ ಮಾಡಿಸಿಬಿಡಬೇಕು, ಇಲ್ಲದೆ ಹೋದರೆ ಪಾಸ್ ಆಗೋದಿಲ್ಲ. ಮುಂದಿನ ಮಳೆಗಾಲದ ಅಧಿವೇಶನದ ಸಂದರ್ಭದಲ್ಲಿ ಈ ರೀತಿಯಾಗಿ ಬಿಲ್ ಪಾಸ್ ಮಾಡಿಸ್ಲಿಕ್ಕೆ ಆವಾಗ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಅವರು ಒಪ್ತಾರೋ ಇಲ್ಲೋ ಅನ್ನುವಂಥ ಯಾವ ರೀತಿಯಾದಂಥ ಆತಂಕವೂ ಸರ್ಕಾರದಲ್ಲಿ ಈ ಬಾರಿ ಇಲ್ಲ.
ಭಾಳಷ್ಟು ಜನ ಅಂದ್ಕೊಂಡಿದ್ದೇನೆಂದರೆ 240 ಜನ ಮಾತ್ರ ಇವ್ರ ಹತ್ರ ಇರೋದು. ಒಂದು ವೇಳೆ ಈತ ನಿತೀಶ್ ಕುಮಾರ್ ಈತ ಕೈ ಎತ್ತಿಬಿಟ್ರೆ ಸರ್ಕಾರಕ್ಕೆ ಭಾಳ ಅವಮಾನ ಆಗ್ಬತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಆದರೆ ಒಂದು ವಿಷಯವನ್ನು ನೆನ್ಪಿಟ್ಕೊಳ್ಳಿ, ನರೇಂದ್ರ ಮೋದಿ ಅಮಿತ್ ಶಾ ಕೈಗೊಳ್ಳುವಂಥ ತೀರ್ಮಾನಗಳಿದಾವಲ್ಲ, ಯಾವ ಮಟ್ಟಿಗೆ ಅವರು ಇದರ ಕುರಿತಾಗಿ ಪೂರ್ವಭಾವಿಯಾಗಿ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ ಅಂದರೆ ಅದಕ್ಕೆ ನಿಮಗೆ ಸಣ್ಣ ಉದಾಹರಣೆ ಅಂತಂದರೆ, ಒಂದೇ ಒಂದು ಉದಾಹರಣೆ ಅಂದರೆ ಆರ್ಟಿಕಲ್ 370 ರದ್ದುಗೊಳಿಸಿದ್ದು. ಯಾವ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಇವರಿಗೆ ಬಹುಮತವೇ ಇರಲಿಲ್ಲ. ಸ್ವತಃ ಗುಲಾಂ ನಬಿ ಆಜಾದಿಂದ ಹಿಡಿದು ಎಲ್ಲರೂ ಅದರ ವಿರುದ್ಧವಾಗಿದ್ದ ಸಂದರ್ಭದಲ್ಲಿ, ಸರ್ಕಾರಕ್ಕೆ ಬಹುಮತವೇ ಇಲ್ಲದ ಸಂದರ್ಭದಲ್ಲಿ ಮೇಲ್ಮನೆಯಲ್ಲಿ ರಾಜ್ಯಸಭೆಯಲ್ಲಿ, ಅಂಥ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿಸಿ ಅದಾದ ಮೇಲೆ ಲೋಕಸಭೆಯಲ್ಲಿ ಪಾಸ್ ಮಾಡಿಸಿದರು ಅಮಿತ್ ಶಾ ಅವರು. ಅದು ಎರಡರ ಅಗತ್ಯ ಇರಲಿಲ್ಲ. ಕೇವಲ ರಾಷ್ಟ್ರಪತಿಗಳ ಅಂಕಿತದೊಂದಿಗೆ ರದ್ದಾಗಬಹುದಾಗಿದ್ದಂಥ ಆರ್ಟಿಕಲ್ 370 ಅನ್ನುವಂಥ ವಿಧಿಯನ್ನು ಜನಪ್ರತಿನಿಧಿಗಳಿಂದಲೂ ಕೂಡ ಒಪ್ಪಿಗೆಯನ್ನು ಪಡೆದು ರದ್ದುಗೊಳಿಸಿದ್ದು NDA ಸರ್ಕಾರದ ವಿಶೇಷ. ಹಾಗಿರುವಾಗ ಈ ಬಾರಿ ತರಾತುರಿಯಲ್ಲಿ ಮಾಡಬೇಕಾದಂಥ ಅಗತ್ಯತೆ ಅವ್ರಿಗಿಲ್ಲ ಅಂತ ಮೇಲ್ನೋಟಕ್ಕೆ ಗೊತ್ತಾಗತ್ತೆ. ಒಂದು ಸಣ್ಣ ಘಟನೆಯನ್ನು ಹೇಳ್ತೀನಿ, ಅದು ಮಾಡಿದ ಮೇಲೆ ನಿಮಗೆ ಇದರ ಅರ್ಥ ಆಗತ್ತೆ. ಏನಂದರೆ, ಭಾಳಷ್ಟು ಜನ ಈ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆಯಲ್ಲ, ಅದನ್ನು ಜನವರಿ 22, 2024 ಮಾಡೋದು ಬೇಡ ಅಂದರು ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿದ್ರಿಗೆ. ಈಗ ಅರ್ಜೆಂಟಲ್ಲಿ ಮಾಡಬೇಡಿ, ನಿಮ್ಮ ಧೋರಣೆ ಏನು ಅಂತ ಸರ್ಕಾರಕ್ಕೆ ಸ್ಪಷ್ಟವಾಗಿ ಗೊತ್ತಿದೆ. ಯಾವುದೇ ಒಂದು ಕೆಲಸವನ್ನು ಮಾಡಿಬಿಟ್ರೆ ಅದಕ್ಕೆ ಮಹತ್ವವೇ ಇರೋದಿಲ್ಲ. ಈ ಉದಾಹರಣೆಗೆ ಆರ್ಟಿಕಲ್ 370 ರದ್ದು ಮಾಡಿದ್ದಾರೆ. ಆರ್ಟಿಕಲ್ 370 ರದ್ದು ಮಾಡಿದ್ದೇನು ದೊಡ್ಡ ವಿಷಯ ಅಂತ ನಮ್ಗೆ ಅನ್ಸೋದೇ ಇಲ್ಲ. ಮಾಡಿದೆ ಸರ್ಕಾರ, ತಾಕತ್ತಿತ್ತು ಮಾಡ್ತೀವಿ ಅಂತ. ಟ್ರಿಪಲ್ ತಲಾಖು, ಮುಸಲ್ಮಾನರ ಜೇನುಗೂಡಿನಲ್ಲಿ ಕೈ ಹಾಕುವಂಥ ಕೆಲಸ, ಅವರ ಪರ್ಸ್ನಲ್ ಲಾ ಅದು. ಅಂಥ ಸಂದರ್ಭದಲ್ಲಿ ಅಂಥದ್ದೊಂದು ಬಿಲ್ಲನ್ನು NDA ಸರ್ಕಾರ ಪಾಸ್ ಮಾಡಿದೆ. ಈಗ ನಮಗೂ ವಿಶೇಷ ಅನಿಸೋದೇ ಇಲ್ಲ ಅದು. ಹಾಗೆ ರಾಮ ಮಂದಿರದ ನಿರ್ಮಾಣ ಅನ್ನೋದು ಮತ್ತು ಅದರ ಪ್ರಾಣ ಪ್ರತಿಷ್ಠೆ ಅನ್ನೋದು ಬಹಳ ದೊಡ್ಡ ವಿಷಯ. ಯಾಕೆ ಅಲ್ಲ ಅಂದರೆ, ಅದನ್ನು ಅಷ್ಟು ಅದ್ಧೂರಿಯಾಗಿ ವರ್ಣರಂಜಿತವಾಗಿ ವಿಜೃಂಭಣೆಯಿಂದ ನೆರವೇರಿಸಿ ಮಾಡಿ ಆಗೋಗಿದೆ, ಸಂಪನ್ನಗೊಳಿಸಿ ಆಗಿದೆ. ಅದಕ್ಕೆ ಮಹತ್ವ ಇಲ್ಲ. ಈಗ ಮಾಡಿದ್ರು, ಎಂಥ ದೊಡ್ಡ ಕೆಲಸವನ್ನು ಮೋದಿಯವರು ಮಾಡಿದರು ಅಂತ ಯಾರು ಹೇಳೋದಿಲ್ಲ. ಮೋದಿಗೆ ತಾಕತ್ತಿದೆ, ಮಾಡಿದ್ದಾರೆ, ಮೋದಿಗೆ ಸರ್ಕಾರ ಇತ್ತು, ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಮಾತನ್ನು ಹೇಳುತ್ತೆ ನರೇಂದ್ರ ಮೋದಿ ಅವರಿಗೆ. ಏನಂತ ಹೇಳುತ್ತೆ ನೋಡಿ, ಹಿಂದೂಗಳ ಮನಸ್ಥಿತಿ ಏನಿರುತ್ತೆ ಅಂತಂದರೆ, ಅವ್ರಿಗೆ ಎಷ್ಟು ಕೊಟ್ಟರು ಇನ್ನೂ ಕೊಡಲಿ ಅನ್ನುವಂಥ ಮನಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಏಕೆಂದರೆ 800 ವರ್ಷಗಳಿಂದ ಮೊಘಲರಿಂದ ಅನುಭವಿಸಿ, ಯಾತನೆಯನ್ನು ಅನುಭವಿಸಿ ಆಗಿದೆ ಅವರಿಗೆ. ಒಂದು 200 ವರ್ಷ ಬ್ರಿಟಿಷರು ಆಳಿ ಹಣ್ಣು ಮಾಡಿ ನೀರುಗಾಯ ಮಾಡಿದ್ದಾರೆ. ಅವರಿಗೆ ಟಕ್ ಅಂತ ನೀವು ಬಿಸಿ ಬಿಸಿ ರೋಟಿ ಥರ ಕೊಟ್ಬಿಟ್ರೆ ಅವ್ರಿಗೆ ಅದೇನು ವಿಶೇಷ ಅನಿಸೋದಿಲ್ಲ. ನಾವು ಚುನಾವಣೆಯ ನಂತರ ಇಂಥ ದಿನಾಂಕದಂದು ಮಾಡ್ತೀವಿ ಅಂತ ಹೇಳಿ, ಚುನಾವಣೆ ಆಗಲಿ, ಚುನಾವಣೆಯ ಲೋಕಸಭಾ ಚುನಾವಣೆಯ ಫಲಿತಾಂಶ ಬರಲಿ, ಬಂದಾದ ಮೇಲೆ ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ ಇದನ್ನು ಮಾಡ್ತೀವಿ ನಾವು ಅಂತ ಹೇಳಿ, ಅವಾಗ ಜನರಿಗೆ ಇಂಥದ್ದೊಂದು ದೊಡ್ಡ ಕೆಲಸ ನೆರವೇರಬೇಕು, ಆದ್ದರಿಂದ ನಾವು ಭಾರತೀಯ ಜನತಾ ಪಾರ್ಟಿಯ NDA ಸರ್ಕಾರವನ್ನು ಗೆಲ್ಲಿಸಬೇಕು ಅನ್ನುವಂಥ ಒಂದು ಸಂಕಲ್ಪ ಬರುತ್ತೆ. ನೀವು ಮುಂಚೆನೇ ಮಾಡಿಬಿಟ್ರೆ ಅದಕ್ಕೆ ಮಹತ್ವನೇ ಇರೋದಿಲ್ಲ ಅಂತ ಭಾಳಷ್ಟು ಜನ ನರೇಂದ್ರ ಮೋದಿಗೆ ಬುದ್ಧಿ ಹೇಳ್ತಾರೆ. ನರೇಂದ್ರ ಮೋದಿ ಅಮಿತ್ ಶಾ ಇದನ್ನು ಒಪ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಅವ್ರು ಹೇಳ್ತಾರೆ, ಆಗಿದ್ದಾಗಲಿ ನಾವು ಪಂಚಾಂಗ ತೆಗೆಸಾಗಿದೆ, ಜನವರಿ 22 ಒಳ್ಳೆ ಮುಹೂರ್ತ ಇದೆ, ಚುನಾವಣೆಯ ಜೊತೆ ಇದನ್ನು ತಳಕ್ಕೆ ಹಾಕೋದು ಬೇಡ, ಈಗ ಮಾಡಿಬಿಡೋಣ, ಇಂಥದ್ದೊಂದು ದೊಡ್ಡ ಸಾಧನೆಯನ್ನು ಮಾಡಿದ್ದೀವಿ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸೋಣ. ಅಷ್ಟೊತ್ತಿಗೆ ಹಿಂದೂ ವೇವ್ ಶುರು ಆಗಿಬಿಟ್ಟಿರುತ್ತೆ. ಅಯೋಧ್ಯೆ ರಾಮ ಮಂದಿರ ಆದಮೇಲೆ ಇಡೀ ದೇಶಾದ್ಯಂತ ಹಿಂದೂ ಅಲೆ ಉದ್ಭವ ಆಗುತ್ತೆ, ಪಕ್ಷಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ನರೇಂದ್ರ ಮೋದಿ ಮಾಡಿರ್ತಾರೆ. ಆದರೆ ಏನಾಯಿತು ಕೊನೆಗೆ ಅಂತ ತಮಗೆಲ್ಲ ಗೊತ್ತಿದೆ. ಅದನ್ನು ನಾನಿಲ್ಲಿ ವಿಶ್ಲೇಷಣೆ ಮಾಡಿ ಹೇಳಬೇಕಾಗಿಲ್ಲ. ಈಗ ವಕ್ಫ್ ಕಾಯ್ದೆ ತಿದ್ದುಪಡಿ ಕುರಿತು ಕೂಡ ಇದೇ ರೀತಿಯಾದಂಥ ಆಲೋಚನೆ, ಇದೇ ರೀತಿಯಂಥ ದ್ವಂದ್ವ, ಇದೇ ರೀತಿಯಾದಂಥ ತಳಮಳ, ಇದೇ ರೀತಿಯಂಥ ತುಮುಲ ಎಲ್ಲರ ಬಳಿ ಇದೆ. ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಅಲ್ಲ. ಏಕೆಂದರೆ ಕೇರಳದಲ್ಲಿ ಎಲ್ಲ ಕ್ರೈಸ್ತ ಮಿಷನರಿಗಳು, ಎಲ್ಲ ಫಾದರ್ಗಳು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ವಕ್ಫ್ ಕಾಯ್ದೆ ತಿದ್ದುಪಡಿ ಆಗಲೇಬೇಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಸಿಗೆ ಅವರ ವಿರುದ್ಧವಾಗಿ ನಡ್ಕೊಳ್ಳಿಕ್ಕಾಗೋದಿಲ್ಲ. ಏಕೆಂದರೆ ವಯನಾಡ್ನಲ್ಲಿ ಇವರ ಸೋದರಿ ಗೆದ್ದು ಬಂದಿದ್ದಾರೆ. ಎರಡನೇದಾಗಿ ಕೇರಳ ಇವತ್ತಿಲ್ಲ ನಾಳೆ ಗೆಲ್ಲಬಹುದು ನಾವು ಅನ್ನುವಂಥ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇದೆ. ಈಗ ವಕ್ಫ್ ಕಾಯ್ದೆ ತಿದ್ದುಪಡಿಯ ವಿರೋಧಿಸಿದರೆ ಅಷ್ಟು ಜನ ಕ್ರೈಸ್ತ ಸಮುದಾಯವನ್ನು ಕಳ್ಕೋಬೇಕಾಗತ್ತೆ ಅಂತ ರಾಹುಲ್ ಗಾಂಧಿಗೆ ಭಾಳ ದೊಡ್ಡ ಇಕ್ಕಟ್ಟಿನ ಸಂದರ್ಭ ಒದಗಿದೆ, ಸಂದಿಗ್ಧತೆ ಬಂದು ಒದಗಿದೆ. ಈ ಹಿನ್ನೆಲೆಯಲ್ಲಿ ಈಗ ನಡೆಯುವಂಥ 3 ದಿನಗಳ ಸಂಸತ್ ಅಧಿವೇಶನ ಇದೆಯಲ್ಲ, ಇದು ಅತ್ಯಂತ ನಿರ್ಣಾಯಕವಾದಂಥ ಅಧಿವೇಶನ. ಈ ಅಧಿವೇಶನದಲ್ಲಿ ಮಂಡನೆ ಆಗೇ ಆಗತ್ತೆ ಅಂತ ಅಮಿತ್ ಶಾ ಹೇಳಿದ್ದಾರೆ. ಪಾಸ್ ಮಾಡೇ ಮಾಡ್ತೀವಿ ಅಂತ ಹೇಳಿಲ್ಲ. ನೋಡಿ,
ಮಂಡನೆ ಆಗೋದು ಬೇರೆ, ಪಾಸ್ ಆಗೋದು ಬೇರೆ. ಮಂಡನೆ ಆಗತ್ತೆ ಅಂತ ಹೇಳಿದ್ದಾರೆ. ಮಂಡನೆ ಆದಮೇಲೆ ಏನಾಗತ್ತೆ? ಮಳೆಗಾಲದ ಅಧಿವೇಶನಕ್ಕೆ ಮುಂದೆ ಹಾಕಲಾಗತ್ತಾ ಅಥವಾ ಇದೇ ಅಧಿವೇಶನದಲ್ಲಿ ಕೊನೆಗೊಳಿಸ್ತಾರಾ? ಇದು $1 ಮಿಲಿಯನ್ ಕ್ವಶನ್ನು, ಯಕ್ಷ ಪ್ರಶ್ನೆ. ಏಕೆಂದರೆ ಅಮಿತ್ ಶಾ, ನರೇಂದ್ರ ಮೋದಿ ಹೊರತುಪಡಿಸಿ ಬೇರೆ ಯಾರಿಗೂ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ನಾನು ಕೂಡ ಅಷ್ಟೇ. ಏನಾಗತ್ತೆ ಕಾದ್ ನೋಡೋಣ. ಅದರ ಸಣ್ಣ ಸಣ್ಣ ಕದಲಿಕೆಯನ್ನು ಕೂಡ ತಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.